ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸಂಕ್ರಾಂತಿ ಹಬ್ಬದ ಬ್ಲಾಗು. ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಎದ್ದು ಮಕ್ಕಳೆಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಕೂಡ ಹೋಗ್ಬೇಕಾಗಿತ್ತಲ್ವಾ, ಅದಕ್ಕೆ ಇವಾಗ ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ. ಬನ್ನಿ, ಆಗಿದೆ ಇವತ್ತಿನ ವಿಡಿಯೋ ಯಾವ ರೀತಿ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಲಾಜಿ, ಇನ್ನು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅಷ್ಟೊಳಗಡೆ ಅತ್ತೆ ಕಾಫಿ ಕೂಡ ಮಾಡ್ಕೊಂಡು ಬಂದರು. ಇನ್ನು ಮಕ್ಕಳಿಗೆಲ್ಲ ಕಾಫಿ ಎಲ್ಲ ಹಾಕ್ಕೊಟ್ಟೆ. ಇನ್ನು ಅಷ್ಟರಲ್ಲಿ ಅಮ್ಮ ಕೂಡ ಪೂಜೆ ಮಾಡ್ತಾಯಿದ್ರು. ಅವರು ಕೂಡ ರೆಡಿಯಾಗಿ ಬಂದಿದ್ರು. ಅಮ್ಮ ಇವಾಗ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಅಮ್ಮ ಮನೆಯಲ್ಲೆಲ್ಲ ಪೂಜೆನ ಮಾಡಿ ಮುಗಿಸ್ಬಿಟ್ಟು ಇನ್ನು ಈಚೆಗಡೆ ಬಂದಿದ್ದಾರೆ. ಈಚೆಗಡೆ ತುಳಸಿ ಇತ್ತು, ಅಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಇಲ್ಲಿ ನನ್ನ ಮಗ ಮುಟ್ಟಿದ ಮುಸ್ಕ ಇತ್ತು, ಅದನ್ನು ಮುಟ್ಟಿ ತೋರಿಸ್ತಾ ಇದೆ ನೋಡಿ. ಅದನ್ನು ಮುಟ್ಟಿದ ತಕ್ಷಣ ಅದು ಬಾಡ್ಕೊಂಡಂಗೆ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹರಡುತ್ತೆ. ಇದನ್ನು ಮುಟ್ಟಿದ ಮುಸ್ಕ ಅಂತ ಕರೀತಾರೆ. ಇನ್ನು ಅಮ್ಮ ಎಲ್ಲ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಇನ್ನು ಅತ್ತೆ ಬಂದುಬಿಟ್ಟು ರೊಟ್ಟಿ ಹಾಕ್ಲಿಕ್ಕೆ ಅಂತ ಎಲ್ಲ ರೊಟ್ಟಿ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಇನ್ನು ತಟ್ಟ ರೊಟ್ಟಿ ಮಾಡ್ತಾಯಿದ್ರು, ಅಕ್ಕಿ ರೊಟ್ಟಿ, ಅದ್ರ ಜೊತೆ ಚಟ್ನಿ ಮಾಡಿದ್ರು. ಒಂದೊಳ್ಳೆ ಕಾಂಬಿನೇಷನು. ಯಾವ ರೀತಿ ತಟ್ಟಿ ರೊಟ್ಟಿ ಮಾಡ್ತಾಯಿದ್ದಾರೆ ಅಂತ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೂ ತಟ್ಟಕ್ಕೆ ಬರುತ್ತೆ, ನಿಮ್ಮ ರೇಂಜಿಗೆಲ್ಲ ಬರೋಲ್ಲ. ಅಂದರೆ ಸುಮ್ಮನೆ ಇವಾಗ ಟೇಸ್ಟಿಗೆ ಯಾರ್ದಾರು ಮನೇಲಿ ಮಾಡಿದ್ದಾರೆ ಅಂದಾಗ ಮಕ್ಕಳು ಕೇಳ್ತಾರಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಇರ್ಬೇಕಂದಾಗ ನಾನು ಟ್ರೈ ಮಾಡ್ಕೊತೀನಿ. ಗಂಜಿ ಕಸ್ಕೊಂಡ್ರೆ ಸಾಕು, ನೀಟಾಗಿ ಬರ್ತದೆ. ಹಾಂ, ಅರೆ ನಂಗೆ ಹಿಂಗೆ ಬಡಿದ್ರೆ ಆಯ್ತಾ, ಎತ್ತಾಕೋದು ಕಷ್ಟ. ಹಿಂಗೆ ಅನ್ಕೊಳ್ಳೋದಿಲ್ಲ. ಹ್ಞೂ, ಮತ್ತೆ ಬಡಿಯೋದು ಎತ್ತೋದು ನಾನು ಮಾಡ್ತೀನಿ. ಆದರೆ ಮಾಡಬೇಕು. ನಂಗೆ ವಾರಕ್ಕೆ ಒಂದು ದಿವಸ ಈ ಥರ ರೊಟ್ಟಿ ಮಾಡ್ತೀನಿ. ಅನ್ನ ಆಗೈತೆ, ಎಲ್ಲ ಆಗೈತೆ, ರೆಡಿ. ಅನ್ನ ಹೊಸಸಿ ತಿನ್ನಿ, ರೊಟ್ಟಿ ಹೊಸಸಿ ತಿನ್ಬಿಡಿ, ಖಾಲಿ ಮಾಡಿಬಿಡಿ. ಇಲ್ಲಿ ಬಂದರೆ ನಮ್ಮ ಅಪ್ಪಂಗೆ ಇಷ್ಟ ಅಲ್ಲ ರೊಟ್ಟಿ ಮಾಡ್ಕೊಡೋದು. ಅವ್ನು ಕೇಳ್ತಾನೆ, ಹಾಂ, ಗೊತ್ತಿದ್ದಂಗೆ ಇನ್ನೇನು ಮಾಡ್ಬೇಡ, ನಂಗೆ ರೊಟ್ಟಿ ಮಾಡು ಅಂತಾನೆ. ತ್ಯಾವೆ ನಿಂತು ಅಗ್ಲಾಗಿದ್ರೆ ಇನ್ನೂ ತೋರ್ತೀನಿ. ಜಾಗ ಸರಿ ಇಲ್ಲಲ್ಲ, ಬೇರೆ ತರೋಬೇಕಣ. ಮತ್ತೆ ಇವಾಗ ರೊಟ್ಟಿ ತಟ್ಟ ಮಿಷಿನ್ಗಳೆಲ್ಲ ಬಂದೈತೆ ಕಣತೆ. ನಿಮ್ಮ ಹಾಸನ ಸೈಡ್ ಎಲ್ಲ ಸಿಗುತ್ತಂತೆ. ಎಲ್ಲ ತರ ಸಿಗ್ತವೆ, ಅದ್ರ ಕೈ ತೊಡ್ತಂಗೆ ಹಾಕಲ್ಲ. ಹಾಂ, ನನ್ನ ಹತ್ರ ಇಲ್ವಾ ಇದು ಎಂಥದ್ದು ಚಪಾತಿ ಮೇಕರ್ ತಗೊಂಡಿದ್ದ ನೋಡಿ. ಎಷ್ಟು ಬೇಗ ಎಷ್ಟು ಅಗಲ ಆಗ್ತದೆ. ನನಗೆ ಹಂಗೆ ಒತ್ತಕ್ಕೆ ಬರೋಲ್ಲ, ಒಂದು ಕೈಲೆಲ್ಲ ಒತ್ತಕ್ಕೆ ಬರಲ್ಲ ಬಿಡ ನಮಗೆ. ಇನ್ನೂ ಚೆನ್ನಾಗಿರೋದೈತೆ. ಏನು ಗೊತ್ತಾ ನಿಮ್ಗೆ, ಇನ್ನೂ ತೊಟ್ಟಕ್ಕೆ ಬರಲಿಲ್ಲ ಅಂದರೆ ಇಟ್ಟು ಒಂಚೂರು ಎಣ್ಣೆ ಮಿಸ್ ಮಾಡ್ಕೊಂಬಿಡ್ಬೇಕು, 2 ಕವರ್ ಹರ್ಕೊಂಬಿಡ್ಬೇಕು. ಹಾಂ, ಪ್ರೆಸ್ಸಿಂಗ್ ಮಿಷಿನಲ್ಲಿ ಹಾಕಿ ಒತ್ತೀನಿ ನಾನು. ಹಂಗೆ ಒತ್ತಿಬಿಟ್ಟು ಹಾಂ, ಆಮೇಲೆ ಕೈಯಲ್ಲಿ ತಟ್ಕೊಂತೀನಿ. ಇಲ್ಲ, ಹೋಗಿ ಮನೆ ಆಮೇಲೆ. ಈಗಲ್ಲ, ಕುಡಿಯೋಕ್ಕೆ ಅದು ನೀರು ಬಡ್ಕಪ್ಪ. ಹಾಂ, ಮಾಡ್ತೀನಿ. ಆ ಕಡೆಗೆ ಅದು ತುಂಬ ಊದು ಮಾಡ್ಬೇಕು. ಕಡೆ ನೀರು ಬಳ್ದ್ಬಿಟ್ಟು ಇದು ಮಾಡ್ತೀರಲ್ಲ. ನಿಮಗೆ ಕೈ ಸುಡ್ತದೆ ಅಂದರೆ ಏನು ಮಾಡ್ಬೇಕು ಗೊತ್ತಾ, ಒಂದು ಬಟ್ಟೆ ತಗೋಬೇಕು. ಮತ್ತೆ ನೀವು ಸ್ವಲ್ಪ ಇಟ್ಟು ಕಲಸಿರೋ ಇದೇ ಬೇರೆ ಕಡೆ ತೆಳ್ಳಗೈತಿತ್ತು. ನೀವು ಕಲಸಿರೋದು ಇಟ್ಟು ಕಲಸಿರೋದು ನೀವು ತೆಳ್ಳಗೈತೆ. ನಾವಿನ್ನೂ ಸ್ವಲ್ಪ ಮಂದ ಕಲಸಿದ್ರೆ ರೊಟ್ಟಿ ಬರೋಕ್ಕಲ್ಲ. ಚೆನ್ನಾಗಿ ಒಳ್ಳೆ ಪೇಪರ್ ಇದ್ದಂಗೆ ಐತೆ. ಸರಿ, ಒಬ್ಬೊಬ್ಬರ ತಿನ್ನಿ, ಹುಡುಗರು ಪಡ್ಗರು ಎಲ್ಲ ಬೇಕಾಯ್ತದೆ. ಪ್ರಮೀಳತ್ತವ್ರ ಮನೆಗೆ ಹೋದಾಗ ನಾವು ಮತ್ತು ಅವಾಗ ಒಲೆನಲ್ಲಿ ಈ ಸೈಡ್ ಎಡ್ಜಸ್ ಎಲ್ಲ ಸುಟ್ಕೊಡೋದು ಒಲೆಗೆ. ಇಲ್ಲಿ ತೊಟ್ಟೋದು ಹಂಗೆ
ಈಗ ಅರ್ಜೆಂಟು. ಅಲ್ಲ ಹಂಗೆ ಮಾಡ್ತಾ ಇದ್ದಿದ್ದು ಅವಾಗ. ಅವಾಗ ಒಲೆಲ್ ಚಂದ. ಕರ್ಪೂರ ಹಚ್ಚೋದಿಲ್ಲ ಐತಿ ಈಚೆ ಕಡೆ. ಇಲ್ಲಪ್ಪ ರೊಟ್ಟಿ 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 ಅಪ್ಪಗರಿ ಅಪ್ಪನ ಕೂತ್ಕೊಳ್ಳಿ ಎಲ್ಲ ಚಾಪೆ ಕಡೆ. ಇನ್ನು ಬಿಸಿ ಬಿಸಿ ರೊಟ್ಟಿ ಕೂಡ ರೆಡಿ ಆಯಿತು. ಫಸ್ಟು ಅಪ್ಪಂಗೆ ಹಾಕ್ಕೊಟ್ಬಿಟ್ಟೆ. ಇವಾಗ ಅಪ್ಪ ಟಿಫನ್ನ ಮುಗಿಸ್ಕೊತಾ ಇದ್ದಾರೆ. ರೊಟ್ಟಿ ಮತ್ತು ಚಟ್ನಿ, ಅದ್ರ ಜೊತೆ ಮಕ್ಳಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ ರೊಟ್ಟಿ ಮತ್ತು ಚಟ್ನಿ. ಇನ್ನು ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡ್ತಾ ಇದ್ರೆ ತಿಂತಾ ಇದ್ರೆ ಒಂದು ಒಳ್ಳೆ ಕಾಂಬಿನೇಷನ್ನು. ಇದ್ರ ಜೊತೆ ಸಾಂಬಾರ್ಗಳೇನಾದರೂ ಮಾಡ್ಕೊಂಡು ಸಹ ತಿನ್ಬೋದು, ಚೆನ್ನಾಗಿರುತ್ತೆ ರೊಟ್ಟಿಗೆ. ಇನ್ನು 1 by 1 ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದಾರೆ ಅತ್ತೆ. ಖಾಲಿ ತಟ್ಟೆ ಹಿಡ್ಕೊಂಡು ಏನು ಮಾಡ್ತಾ ಇದ್ದೀನಿ? ಇನ್ನು ನಾನು ಕೂಡ ರೊಟ್ಟಿನ ಹಾಕ್ಕೊಂಡು ಬಂದಿದ್ದೀನಿ. ಇನ್ನು ಅತ್ತೆ ನಾನು ತಟ್ಕೊತೀನಿ ಹೋಗಿ ನೀನು ಅಂತಂದರು. ಇವಾಗ ನಾನು ಬಿಸಿ ಬಿಸಿ ರೊಟ್ಟಿ ಚಟ್ನಿ ಹಾಕ್ಕೊಂಡು ಬಂದಿದ್ದೀನಿ. ಟಿಫನ್ ಮುಗಿಸ್ಕೊತಾ ಇದ್ದೀನಿ. ಇವಾಗ ಮಕ್ಕಳು ಆಟ ಆಡ್ತಾಯಿದ್ರು, ಇಬ್ಬರೂ ಸಹ ಮಕ್ಕಳು, ಇವನಿಬ್ರು ಅವರಿಬ್ರು ಅಂತ ಆಟ ಆಡ್ಕೊಂಡು ಕೂತಿದ್ರು. ಅಷ್ಟೊಳಗಡೆ ಟಿಫನ್ ಕೂಡ ಮುಗಿಸ್ಕೊಂಡ್ವಿ. ಇನ್ನು ದೇವಸ್ಥಾನಕ್ಕೆ ಕೂಡ ಓಡಬೇಕು. ಆಲ್ಮೋಸ್ಟ್ ಇದು ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಟ್ ಮಾಡಿ ವಿಡಿಯೋ ಮಾಡ್ತೀನಿ. ಇನ್ನು ಟಿಫನ್ ಮಾಡ್ತಾಯಿದ್ವಿ. ಅಷ್ಟೊಳಗಡೆ ಅಮ್ಮ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನ ಹತ್ರ ಹೋಗಿದ್ರು. ನೋಡಿ ಇಲ್ಲೇ ದೇವಸ್ಥಾನ ಹತ್ರ. ದೇವಸ್ಥಾನದಿಂದ ಇನ್ನು ನನ್ನನ್ನು ನೋಡ್ತಾ ನನ್ನನ್ನು ಕಲಿತಾ ನನ್ನ ಮಗ ಕೂಡ ವಿಡಿಯೋಸ್ ಎಲ್ಲ ಮಾಡಿಕೊಡ್ತಾನೆ. ಇವಾಗ ನೋಡಿ ನನ್ನ ದೊಡ್ಡ ಮಗನೇ ಅವ್ರ ಅಜ್ಜಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ನಲ್ಲ, ಅದನ್ನು ಕೂಡ ವಿಡಿಯೋ ಮಾಡಿದ್ದಾನೆ. ಇನ್ನು ಅಲ್ಲಿಂದ ಎತ್ತಿನ ಗಾಡಿ ಬರ್ತಾಯಿತ್ತು ಅಂತ ಅದನ್ನೇ ಸಹ ವಿಡಿಯೋ ಮಾಡಿಕೊಂಡು ಬಂದಿದ್ದಾನೆ. ಅವ್ರ ಅಜ್ಜಿ ಹೇಳ್ಕೊಟ್ರಂತೆ, ಅವನೇ ವಿಡಿಯೋ ಮಾಡ್ಕೊಂಡು ಹಸುನ ಕರ್ಕೊಂಡು ಮನೆ ಹತ್ರ ಬಂದಿದ್ದಾನೆ. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡ್ವಿ ನಾವು ವಿಡಿಯೋ. ಇನ್ನು ಮಕ್ಕಳನ್ನು ಕೂಡ ಕೂರಿಸಿದ್ವಿ ಎತ್ತಿನ ಗಾಡೀಲಿ, ಅದ್ರ ಸಣ್ಣ ಪುಟ್ಟ ವಿಡಿಯೋಸ್ನ ತಗೊಂಡಿದ್ವಿ. ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ನಾನು ನಿಮ್ಮ ಜೊತೆ. ಎಲ್ಲಿ ನಿಂತ್ಕೊಳ್ರಿ ಲೈನ್ಗೆ? ಅಲ್ಲಿ ತಾತಮ್ಮ ನಿಂತ್ಕೊಳ್ರಿ, ನೆಳ್ಳಗೆ ನಿಂತ್ಕೊಳ್ರಿ. ನೋಡ್ರಿ ಅಲ್ಲಿ ಹೋಗಲ್ಲಿ ನಿಂತ್ಕೋಗಲ್ಲಿ, ಅಣ್ಣನ ಜೊತೆ ನಿಂತ್ಕೊ. ನಿಂತ್ಕೊಳ್ರಿ, ಸ್ಟ್ರೈಟಾಗಿ ನಿಂತ್ಕೊಳ್ರಿ, ಸ್ಟ್ರೈಟಾಗಿ ನಿಂತ್ಕೊಳ್ರಿ. ಓಡು ಓಡು ಬೇಗ ರಚಿತ್ತು. ಇನ್ನು ಅವ್ರ ಅಜ್ಜಿ ಮೊಮ್ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನ ಹತ್ರ ಹೋಗಿದ್ರು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಎತ್ತಿನ ಗಾಡೀಲಿ ಕೂಡ ಕೂರಿಸ್ತಾ ಇದ್ದಾರೆ. ಇನ್ನು ಮಕ್ಕಳನ್ನೆಲ್ಲ ಸ್ವಲ್ಪ ಹೊತ್ತಿಲ್ಲಿ ಫೋಟೋಸು ಅದು ಇದು ತಕ್ಕಿಸ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಇವಾಗ ಕರ್ಕೊಂಡು ಬರ್ತಾ ಇದ್ದಾರೆ. ದೇವಸ್ಥಾನ ಕೂಡ ಕ್ಲೋಸ್ ಆಗಿತ್ತು. ಇವಾಗ ಮಕ್ಕಳೆಲ್ಲ ಅಡ್ಬಿದ್ದು ನಮಸ್ಕಾರ ಮಾಡಿಕೊಂಡು ಇವಾಗ ಬರ್ತಾ ಇದ್ದಾರೆ ಮನೆ ಕಡೆ. ಕೈ ಮುಗಿರಿ, ನಿಂತ್ಕೊಂಡು ಈ ಕಡೆಗೆ ತಿರ್ಕೊಂಡು ಕೈ ಮುಗಿರಿ. ತಿರ್ಕೊಳಂಗೆ ರಚಿತ, ದೇವಸ ರಚಿತ್, ಬಾಲಾಜಿ ತಿರ್ಕಂಗೆ ಎದಳ ತಾತಮ್ಮ ಕೈ ಮುಗಿರಿ. ಆಯ್ತು ಅಲ್ಲ ಬೆಂಗಳೂರವರು. ಹಾಂ ಮೊಮ್ಮಕ್ಕಳು, ಹೆಣ್ಮಕ್ಳು ಮಕ್ಕಳು. ಹಾಂ ಹಸು ದೊಡ್ಡ ಆಯಿತು. ರೊಟ್ಟಿ ಹಾಂ ನಿಮ್ದು ಪರಾಗೇಣ್ ಮರ? ಒಂದು ಹಣ್ಣಾಗಿರೋದು ಕುಯ್ಕತಿ, ಒಂದು ಹಣ್ಣಾಗಿರೋದು ಕೊಡ್ರಿ. ಇದು ದೊಡ್ಡ ಮಗಳು, ಇವು ಚಿಕ್ಕ ಮಕ್ಕಳು. ಎರಡು ಹೆಣ್ಮಕ್ಳ? ಎಲ್ಲ ಗಂಡು ಹುಡುಗ್ರೆ. ಹಾಂ ಅಲ್ಲಿ ನೋಡ್ತಾವ್ರೆ ಅವ್ರು ತಿನ್ನೋಕೆ ಇದು ಮಾಡ್ಕೊಂಡವ್ರು, ಕೊಡ್ತಾರ ಅವರು. ನಿಂತ್ಕೊಳ್ರಿ, ಸ್ಟ್ರೈಟಾಗಿ ನಿಂತ್ಕೊಳ್ರಿ. ಯೂಟ್ಯೂಬ್ಗೆ ಚಾನಲ್ಗೆ ಹಾಕ್ತೀವಿ.
ಹಾಂ, ಉಗಾದಿ ಸಂಕ್ರಾಂತಿ ಹಬ್ಬ ಜೋರಾಗಿ ಮಾಡ್ತೀರಾ? ಹಾಂ, ಎಳ್ಳೆಲ್ಲ ಬೀರ್ತೀರಾ? ಹಾಂ, ಹಾಂ, ನೀನ್ ತಲೆ ಬಿಡ್ಕೊಂಡಿದೀಯಾ? ಫೋನ್ ಹಿಡ್ಕೊತಿದೀಯಾ? ಹಾಂ, ಹಾಂ, ಈಗ ಹೋಗ್ತೀವಿ. ಎಲ್ಲ ತಳ್ಳಗಾಡಿ ಒಳಗೆ ನಿಂತ್ಕೊಳ್ರಿ, ಆಮೇಲೆ ಎಲ್ಲ ಒಂದು ಫೋಟೋ ಹೊಡ್ಕೊತೀನಿ. ಇರು ಇರು, ಹತ್ಕೊಳ್ರಿ ಹತ್ಕೊಳ್ರಿ, ಬಾರ ಓಡ್ ಬರ ಬೇಗ. ಹ್ಞೂ, ಹತ್ರಿ ಹತ್ತಿ ತಳ್ಳಗ. ಹಾಂ, ಹತ್ರಿ ಹತ್ರಿ ಹತ್ರಿ. ಹಾಂ ಹಾಂ, ಹತ್ತ ಹತ್ತ. ಹಾಂ, ಎಲ್ಲ ಹಿಂಗೆ ನಿಂತ್ಕೊಳ್ರಿ, ಎಲ್ಲ ಹಿಂಗೆ ನಿಂತ್ಕೊಳ್ರು. ಹಾಂ, ಇವಾಗ ಹಂಗೆ ಬರ್ತೀನಿ. ಹಿಂಗೆ ತಿರ್ಕೊಳ್ಳಿ, ತಾತನ ಕಡೆಗೆ ನಿಂತ್ಕೊಳ್ರಿ, ತಾತನ ಕಡೆಗೆ ನಿಂತ್ಕೊಳ್ರಿ. ರಚಿತು ಕಾಣಿಸ್ತಾ ಇದೆಯಾ? ಓ, ಹಾಂ, ನೋಡು, ನಡೀರಿ ಒತ್ತಿನಲ್ಲಿ. ತಾತಾವ್ ತಾತಾವ್, ಹಾಂ, ನಡೀರಿ. ಯಾರು ಹಸು ಹಸು ಅಲ್ತ ಕರ್ಕೊಂಡು ಹೋಗ್ತಾರ, ನಡಿ ನಡಿ ನಡಿ, ಹಿಡ್ಕೊಳ್ರಿ ಹಿಡ್ಕೊಂಡು ನಡೀರಿ. ಬರ್ರಿ ಬರ್ರಿ ಬರ್ರಿ, ಅವ್ರಿಗೆ ಖುಷಿ. ಹಾಂ, ಇಲ್ಲ ಇಲ್ಲ, ಹಾಂ, ಲಕ್ಷ್ಮಿ, ಆಯ್ ಬರ್ರಿ ಬರ್ರಿ ಬರ್ರಿ, ಗುಂಡ ಕರೆ ಗುಂಡನ ಇಲ್ಲೊಂದು ನಿಂತ್ಕೊಂಡು ಫೋಟೋ ಹೊಡ್ಸಿ. ಹಸು ಬಂದಿದ್ ಬಾರ, ನಿಂತ್ಕೊಳ್ಳೋಣ. ಬಾರ ಗುಂಡ, ಅಲ್ಲಿಂದ ಕರ್ಕೊಂಬಂದಿದ್ದೀವಿ, ಬರ್ರೆ. ಇದು ಕಟ್ ಮಾಡು. ಇನ್ನು ನಮ್ಮಮ್ಮ ಹೋಗಿ ಕರ್ಕೊಂಡು ಕೂಡ ಬಂದಿದ್ರು. ಸರಿ ನಾವೇ ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ನಿಂತ್ಕೊಂಡಿದ್ದೀವಿ. ಹಸು ಯಾಕೋ ನಮ್ಮ ಕಡೆಗೆ ನೋಡ್ತಾ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಫೋಟೋಸ್ನ ತೆಗೆಸ್ಕೊಂಡ್ವಿ. ಇನ್ನು ಸ್ವಲ್ಪ ವಿಡಿಯೋಸ್ನ ಮಾಡ್ಕೊಂಡ್ವಿ. ಇನ್ನೊಂದ್ಸರಿ ಈ ಕಡೆ ಬಾರಪ್ಪ, ಗಾಬರಿ ಆಗಲ್ಲ. ಹಾಂ, ಇಲ್ಲೋಡ. ಹಾಂ ಹಾಂ ಹಾಂ, ಹ್ಞೂ ಬಂತು. ನಮ್ಮ ಭರತನ ಮನೆ ತೋರಿಸ್ಬಿಡ್ಬಿಟ್ಟು ನಾನು ಬೇಜಾರು ಮಾಡ್ಕೊಬಿಡ್ತಾನೆ. ಎಲ್ಲಿಂದ ಕರ್ಕೊಂಡ್ಬಂದ್ರು? ಹೋಗದೆ ಇನ್ನು ಅವ್ರು ಕೂಡ ಹೊರಟ್ರು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಹಳ್ಳಿ ಸೈಡ್ ಅಂತೂ.
ಇನ್ನು ಅಲ್ಲಿಂದ ಬಂದ ತಕ್ಷಣ ಅಜ್ಜಿ ಮೊಮ್ಮಕ್ಕಳೆಲ್ಲ ಕುತ್ಕೊಂಡು ನೈಫ್ ಪಾಲಿಶ್ ಹಾಕೊತಾ ಇದ್ದಾರೆ. ಇನ್ನು ಅವ್ರ ಅಜ್ಜಿ ಹಾಕೊತಾ ಇದ್ರು, ಮೊಮ್ಮಕ್ಕಳು ನನ್ಗಾಕ ಅಜ್ಜಿ ಅಂತ ಇದ್ರು. ಇನ್ನು ಈ ರೀತಿಯಾಗಿ ಎಲ್ಲ ಸೇರಿ ಒಂದಗಡೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಸ್ವಲ್ಪ ಕಡಿಮೆನೇ ಎಲ್ಲರೂ. ಇವಾಗಿನ ಬೆಂಗಳೂರಲ್ಲಂತೂ ಎಲ್ಲರೂ ಕೆಲಸ ಅದು ಇದು ಅಂತ ಮಾಡೋದೇ ಇಲ್ಲ. ಇನ್ನು ನನ್ನ ತಂಗಿ ನಾನಂತೂ ತಲೆನೇ ಬಾಚಲ್ಲ. ನನ್ನ ತಂಗಿ ಬೈತಾನೆ ಇರ್ತಾಳೆ, ಸರಿ ಬೇಡ ಬಿಡು ನನಗೆ ಅಂತಂದೆ. ನಾನು ಬಾಚ್ತೀನಿ ಕೊಡು ಅಂತ ನನ್ನ ತಂಗಿನೇ ರೇಗಾಡ್ಕೊಂಡು ಇವಾಗ ನನಗೆ ತಲೆ ಬಾಚ್ತಾ ಇದ್ದಾಳೆ. ನಾನು ಫಸ್ಟು ಅಯ್ಯೋ ಬೇಡ ಬಿಡು ನನಗೆ ಸಿಕ್ಕಾಗುತ್ತೆ, ನಂಗೆ ಉರಿಯುತ್ತೆ ಅಂತ ಕಿರ್ಚಾಡ್ತಾ ಇದ್ದೆ. ಕುತ್ಕೋ ಅಂತ ನನ್ನ ತಂಗಿ ಗದ್ರು ಬಿಟ್ಟು ತುಂಬ ನೀಟಾಗಿ ಸಿಕ್ಬಿಡಿಸಿ ತುಂಬ ಚೆನ್ನಾಗಿ ಹಾಕೊಟ್ಲು ಜಡೆನ. ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಅದು 4 ಕಾಲಿನ ಜಡೆ ಅಂತ ಬಾಚ್ಕೊಟ್ಲು, ತುಂಬ ಚೆನ್ನಾಗಿತ್ತು. ಇನ್ನು ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗಿಬಿಟ್ಟು ಇನ್ನು ಲಗೇಜ್ ಎಲ್ಲ ಎತ್ಕೊಂಡು ಇವಾಗ ಕಾರಲ್ಲಿ ಇಡ್ತಾ ಇದ್ದೀವಿ, ಓಡಬೇಕು. ಯಾವ ರೀತಿ ಬಾಚಿದ್ದಾಳೆ ಅಂತ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು ನನ್ನ ತಂಗಿ ತಲೆ ಬಾಚಿದ್ದು. ಇನ್ನು ಕಾರಲ್ಲೆಲ್ಲ ಲಗೇಜ್ ಇಟ್ಟು ಇವಾಗ ಓಡಬೇಕು ದೇವಸ್ಥಾನಕ್ಕೆ. ಅಜ್ಜಿ ಬಾಯ್ ಬಾಯ್ ಮಾಡು. ಹಾಂ ಹಾಂ ಶೂ ಎಲ್ಲಿಟ್ಟಿದ್ಯಾ? ಆಯ್ತು ಬಾಯ್. ಅಯ್ಯೋ ಬೇಡ. ಇನ್ನು ಭರತ್ ಅವ್ರ ಮನೆಯಿಂದ ಒಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಇನ್ನು ಅಷ್ಟರಲ್ಲೇ ಭರತ್ ಅವ್ರ ದೊಡ್ಡಮ್ಮ ಅವ್ರ ಮನೆಗೆ ಬಂದಿದ್ದೀವಿ. ಇವಾಗ ಅವ್ರ ಮನೆ ಹತ್ರ ಇವಾಗ ಸ್ವಲ್ಪ ಗಾಡಿ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ಅಂದರು ಅಪ್ಪ ಅವರು. ಸರಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಯಾವ ರೀತಿ ಇರುತ್ತೆ ಅಂತ ಸಹ ಇಲ್ಲೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇವಾಗ ಒಂದು 10 ಗಂಟೆ 10:30 ಆಗ್ತದೆ. ಎಷ್ಟು ಬಿಸಿಲಿದೆ ಹಳ್ಳಿ ಸೈಡ್ ಅಂದರೆ ಕಾಲಿಡೋಕ್ಕೂ ಆಗಲ್ಲ, ಅಷ್ಟು ಬಿಸಿಲಿದೆ. ಇನ್ನು ಅಲ್ಲಿ ಸ್ವಲ್ಪ ಹೂವಿನ ಗಿಡಗಳು ಮತ್ತು ಚಪ್ರದವರೆಕಾಯಿ ಎಲ್ಲ ಹಾಕಿದ್ರು. ಅದನ್ನು ಎಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸು ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಇವ್ರ ಮನೆ ಅಂತೂ ಹಂಚಿನ ಮನೆ, ತುಂಬಾ ಚೆನ್ನಾಗಿತ್ತು. ಆವಾಗಿನ ಕಾಲದ ಮನೆ. ಇನ್ನು ಎಷ್ಟು ದೊಡ್ಡದಾಗಿದೆ ಮನೆ. ಅಡುಗೆ ಮನೆಯೂ ಕೂಡ ತುಂಬ ಚೆನ್ನಾಗಿತ್ತು. ನಂಗೆ ಇದರಲ್ಲಿ ಸಿಂಕ್ ಇಷ್ಟ ಆಯಿತು. ಅವ್ರು ನೀರು ಬರೋ ಥರ ಏನು ಮಾಡಿಸಿಲ್ಲ, ಆದರೆ ಸಿಂಕು ಆ ಶೇಪ್ ಇಷ್ಟ ಆಯಿತು ನನಗೆ. ಇನ್ನು ಅವರು ಒಲೆನಲ್ಲೂ ಕೂಡ ಅಡುಗೆ ಮಾಡ್ತಾರಂತೆ. ಇನ್ನು ನಮಗೋಸ್ಕರ ಹೋಗ್ತೀವಿ ಅಂದ್ಬಿಟ್ಟು ರೊಟ್ಟಿ ಮಾಡಿ ಹಾಗಲಕಾಯಿ ಪಲ್ಯ ಮಾಡಿದರು. ಸರಿ ನಾವು ಟಿಫನ್ ಮಾಡ್ಕೊಂಬಂದಿದ್ದೀವಿ ಅಂತ ಅಂದ್ರೂ ಕೇಳಿಲ್ಲ. ತಿನ್ನಿ ಅಂತ ಬಲವಂತ ಮಾಡಿದರು. ಇನ್ನು ಇವ್ರ ಹತ್ರ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಬೋಂಡ ಎಲ್ಲ ಮಾಡ್ತೀವಿ ಅಂದರು. ಸರಿ ಬೇಡ ಅಂತೇಳಿ ಅಲ್ಲೇ ಅವ್ರ ಮನೆ ಹತ್ರ ಕನಕಾಂಬರ ಗಿಡ ಇತ್ತು. ಸರಿ ಅದನ್ನು ಹೂವು ಬಿಡಿಸ್ಕೊಳ್ಳೋಣ ಅಂತ ಹೂವು ಬಿಡಿಸ್ಕೊತಾ ಇದ್ದೀನಿ. ಇನ್ನು ನನಗಂತೂ ಕತ್ತು ತಿರ್ಗಿಸೋಕ್ಕೆ ಆಗ್ತಾರಿಲ್ಲ, ಕತ್ತು ನೋವು ಬಂದುಬಿಟ್ಟಿತ್ತು ಹಿಂದಿನ ದಿನ ಬೇರೆ ಸ್ವಲ್ಪ ಫೀವರ್ ಇದ್ದಿದ್ದರಿಂದ ನನ್ನ ಕೈಲಿ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಕತ್ತು ಫುಲ್ಲು ನೋವಿತ್ತು. ಸರಿ ಹೂವು ಬಿಡಿಸ್ಕೊತಾ ಇದ್ದೆ. ನನ್ನ ತಂಗಿಗೆ ಒಂದು ಕ್ಲಿಪ್ಪಿಂಗ್ ಮಾಡಿಕೊಡು ಅಂದೆ. ಅವಳು ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ ನನಗಿವಾಗ. ಅವಳ ವಿಡಿಯೋ ಮಾತ್ರ ನಾನು ಮಾಡ್ಕೊತೀನಿ. ನಂದೇನಾದರೂ ವಿಡಿಯೋ ಮಾಡ್ಕೊಳ್ಳೋದು ಹ್ಞೂ ಅಂತ ನನ್ನ ತಂಗಿ ರೇಗಾಡ್ತಾ ಇರ್ತಾಳೆ. ಹಂಗೂ ಅವಳ ಹತ್ರ ನೈಸ್ ಮಾಡಿಸ್ಕೊಂಡು ಒಂದು ವಿಡಿಯೋ ಮಾಡಿಸ್ಕೊಂಡೆ. ನಾನು ಯಾವತ್ತಾರು ಹೇಳಿದ್ದೀನಿ ಹಂಗೆ. ಬೇಡ, ಅವನ ಹತ್ರ ಹೋಗ್ಬಿಡ್ಸ. ಇನ್ನು ಹೂವು ಎಲ್ಲ ಕಿತ್ಕೊಂಡ್ವಿ, ಕಟ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಕಿತ್ತಿ ಇಟ್ಕೊಂಡಿದ್ದೀವಿ. ಒಂದು 2ರಿಂದ 3 ಮಾಡೋದಷ್ಟು ಹೂವು ಸಿಗುತ್ತೆ, ಅಷ್ಟು ಹೂವು ಇತ್ತು ಇದರಲ್ಲೇ. ಇನ್ನು ದಾಸವಾಳ ಹೂವುಗಳೆಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ದಾಸವಾಳ ಹೂವುಗಳೆಲ್ಲ ಕಿತ್ಕೊಂಡ್ರು. ತುಂಬ ಚೆನ್ನಾಗಿತ್ತು. ಇದ್ರ ಜೊತೆ ಸ್ವಲ್ಪ ಕಾಕಡ ಹೂವು ಇತ್ತು ಅಂತ ಅದನ್ನು ಕೂಡ ಕಿತ್ಕೊಂಡ್ವಿ. ಥ್ಯಾಂಕ್ ಯು ಬಂಗಾರಿ. ಲವ್ ಯು ಬಂಗಾರಿ.
Say this side. ಚಿನ್ನು ಚಿನ್ನು ಎಷ್ಟು ಚೆನ್ನಾಗಿ ಕರೀತಿ. ಅವನ್ನೇ ಅಲ್ಲ ಇರೋವನೇ ಕೀಳಿ ಅಲ್ಲಿ ಕಣ್ಣು ಮುಂದೆನೆ ಇಲ್ವೇನೆ? ಅಯ್ಯೋ ಸೀದದು ಕಿತ್ಕೊಳ್ಳೆ. ಆ ಕಡೆ ಅದ್ರ ಪಕ್ಕ ಅಲ್ಲಿ ಮುಂದೆ ನೋಡಿ ಮುಂದೆ ಆಯ್ತು ನಾನು ಹೇಳ್ಬಿಟ್ಟು ಬಂದೆ. ಇಲ್ಲಿ ಅವ್ ನೋಡಿಲಿ, ಇಲ್ಲೋಡು ಇಲ್ಲಿ ಅಲ್ಲಿ ಕಟ್ ಮಾಡ್ಲಾ? ಇನ್ನು ಚಪ್ರದವ್ರೆಕಾಯಿ ಎಲ್ಲ ಕಿತ್ಕೊಂಡು ಇವಾಗ ರಿಟರ್ನ್ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರೊಳಗಡೆ ಮತ್ತೆ ಇನ್ನೊಂದು ಕಡೆ ಹೋಗಬೇಕು ಅಂತ ಅಂದರು. ಸರಿ ಇನ್ನು ಅವರು ಹೊಲ್ದತ್ರ ಹೋಗೋಣ ಅಂತ ಇವಾಗ ಅವ್ರು ಹೊಲ್ದತ್ರ ಹೋಗ್ತಾ ಇದ್ದೀವಿ. ನನಗಂತೂ ನನ್ನ ತಂಗಿ ಜಡೆ ಹಾಕಿದ್ದಂತೂ ನಂಗೆ ತುಂಬ ಇಷ್ಟ ಆಯಿತು. ಇವಾಗ ನನ್ನ ತಂಗಿನ ಮುಂದೆ ಕೂರಿಸ್ಬಿಟ್ಟು ನಾನು ಬ್ಯಾಕ್ ಸೀಟಿಗೆ ಬಂದಿದ್ದೀನಿ ನನ್ನ ಮಕ್ಕಳ ಜೊತೆ. ಇನ್ನು ಹ್ಞೂ ಅಂತ ಕಿರ್ಚಾಡ್ತಾ ಇದ್ರು. ಇನ್ನು ಅವ್ರು ಹೊಲ್ದತ್ರ ಬಂದಿದ್ದೀವಿ. ಅಲ್ಲಿ ಎಳ್ನೀರಿನ ಮರ ಇತ್ತು. ಸರಿ ಎಲ್ಲರಿಗೂ ಎಳ್ನೀರು ಕೊಚ್ಕೊಡ್ತಾ ಇದ್ರು. ಇನ್ನು ಎಲ್ಲರೂ ಸಹ ಎಳ್ನೀರನ್ನ ಕೊಚ್ಚಿಸ್ಕೊಂಡು ಕುಡಿತಾ ಇದ್ರು. ಮಕ್ಕಳು ಅದ್ರೊಳಗಡೆ ಗಂಜಿ ಇರುತ್ತಲ್ಲ ಅದನ್ನು ಕೂಡ ಕುತ್ಕೊಂಡು ಎಲ್ಲರೂ ತಿಂತಾ ಇದ್ರು. ತುಂಬ ಚೆನ್ನಾಗಿತ್ತು. ಎಳ್ನೀರು ಸ್ವಲ್ಪ ಸ್ವೀಟ್ ಇತ್ತು. ಇನ್ನೊಂದು ಸ್ವಲ್ಪ ಎಲ್ಲರೂ ಎಳ್ನೀರು ಕುಡಿದು ಒಂದು 4-5 ಕಾಯಿನ ಗಾಡಿಗೆ ಕೂಡ ಇಟ್ಕೊಂಡ್ವಿ. ನಮ್ಮ ಮಕ್ಳಿಗೆ ಆಮೇಲೆ ಕುಡಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು. ತುಂಬ ಸ್ವೀಟ್ ಆಗಿತ್ತು ಎಳ್ನೀರು ಮಾತ್ರ. ಇನ್ನು ಭರತನು ಮತ್ತೆ ನಮ್ಮ ಅಪ್ಪ ನನ್ನ ತಮ್ಮ ಎಲ್ಲ ಕೊಚ್ಕೊಡ್ತಾ ಇದ್ದಾರೆ ಕುಡಿಯೋಕೆ ಎಲ್ಲರಿಗೂ. ಅಪ್ಪ ಕೂಡ ಕಟ್ ಮಾಡಿ ಎಲ್ಲರಿಗೂ ಕೊಡ್ತಾನೆ ಕಾಯೆಲ್ಲ. ಇನ್ನು ಟಿಫನ್ ಕೂಡ ಮಾಡ್ಕೊಂಡು ಬಂದಿದ್ವಿ. ಇನ್ನು ಎಳ್ನೀರು ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಭರತವ್ರ ದೊಡ್ಡಮ್ಮವ್ರದ್ದೇ ಇದು ತೋಟ. ಒಂದೇ ಮರದಲ್ಲಿ ಇಳಿಸಿದ್ವಿ ಎಳ್ನೀರು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಈ ಮರದಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಇಳಿಸ್ಕೊಂಡು ಇಲ್ಲೇ ಎಳ್ನೀರನ್ನ ಕಟ್ ಮಾಡಿಸ್ಕೊಂಡು ಇಲ್ಲೇ ಕುಡಿತಾ ಇದ್ದೀವಿ. ಯಾರು ಬರಲ್ಲ ಕಣ ಹಾಕ ನೀನು. ಹೋಗಂಗಾದ್ರೆ ಅವ್ನು ಅಪ್ಪ ಭರತ ಕೊಟ್ಟಿಲ್ಲ ಅಂತೀವಿ ನಾನು ಕೊಡಪ್ಪ. ಹೋಗಿ ಅಲ್ಲಿ ಇಸ್ಕೋಗು ಬಾಲಾಜಿ. ಅಲ್ಲಿ ತಾತನ ಹತ್ರ ಇಸ್ಕೊ. ನಿಮ್ಮ ಅತ್ತೆನೇ ಉಜ್ಜೋದು, ನಿಮ್ಮ ಅತ್ತೆನೇ ಒಗೆಯೋದು. ಹೆಂಗ್ ಕುಡಿತಾನ ಅವನು? ಒಂದೆರಡು ಕುಕ್ಕರ್ ಮಡ್ಕೊಳ್ಳಿಲ್ಲ. ಅಲ್ಲ ಕುಕ್ಕರ್ ಇಟ್ಕೊಂಡ್ರೆ ಚಾಕುಲಿ ಇದ್ ಮಾಡ್ಕೋಬೋದು. ಹಾ ಚಾಕ ಐತೆ ಅಪ್ಪ. ಆ ಥರ ಇದು ಮಾಡ್ಬಿಟ್ಟು ಇಕ್ಕಳಪ್ಪ ಒಂದೆರಡು. ಹಾ ಫ್ರೆಶ್ ಎಳ್ನೀರು ಹಿಂಗೆ ತಿರ್ಗೋ. ನೀರೇ ಬೇಕಾಗಿರೋದು. ಕಾಯಲ್ಲಿ ಹಿಂದೆಗಡೆ ಕಣಕ್ಕೆ ಎತ್ಕೊಡೋದು. ಟೇಸ್ಟ್ ಚೆನ್ನಾಗಿದೆ. ಅಲ್ಲಮ್ಮ ನಿಂಗೆ ಎಳ್ದೆ ತಾನೆ ಕೈಲಿ ಹಿಡ್ಕೋಬೇಕು ತಾನೆ. ಚೆನ್ನಾಗಿ
ಬರ್ರ ಇಂತಕ್ಕೆ ಹಾಂ ಇಳಿಸ್ತಾನೆ ನೋಡಿ ಹೆಂಗಾಡ್ತಾನೆ ನೋಡು. ಬರ್ಬೇಕು ನನಗೆ ಇಲ್ಲ ಬುಟ್ಟು ಹೊಂಟಾಯ್ತಾನೆ ಇಟ್ಕೊಳಕ್ ಅಜ್ಜಿ ದಡಮ್ಮ ಇಲ್ಲೇ ಇಟ್ಕೊಳ್ಳೋರ್ನೆಲ್ಲಾರು ಎಲ್ಲ ತಾತನ್ ತಕ ಹೋದ್ರೆ ಅವ್ವ ಏನ್ ಕೂರ್ಸ್ತಾರೆ? ಅವ್ರ ತಾತನ್ನೇ ಹಿಂದಕ್ಕೆ ಹಾಕೊಂಡು ಓಡ್ಕೊಂಡು ಅವನು ನಿನ್ನ ಅವ್ರಮ್ಮ ಅಂತ ಬರ್ತಾ ಇದ್ದ, ಅವ್ರಮ್ಮ ನೀನಲ್ಲ ನೋಡ. ಒಂದೂವರೆ ತಿಂಗಳಾಯ್ತು. ಇಲ್ಲೇ ಅದಕ್ಕೆ ಬಿಟ್ಟಿಲ್ಲ ಅವರು ಮೆಸ್ ಹಾಕ್ಸವ್ರೆ. ಹಾಡು ಪಾಡು ಏನು ಬರಂಗಿಲ್ಲ. ಬಾಯ್. ಇನ್ನು ಎಳ್ನೀರೆಲ್ಲ ಕುಡ್ಕೊಂಡು ಅವ್ರನ್ನ ಕೂಡ ಅವ್ರ ಮನೆ ಹತ್ರ ಮತ್ತೆ ಬಿಟ್ಟು ಇವಾಗ ನಾವು ಮತ್ತೆ ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ. ಈ ವಿಡಿಯೋ ಅಂತೂ ತುಂಬ ಲೆಂತಿ ಆಗೋಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ನ ದೇವಸ್ಥಾನಕ್ಕೆ ಹೋಗೋದೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಳೆ ವಿಡಿಯೋಸ್ ನನ್ನ ಯೂಟ್ಯೂಬ್ ಚಾನಲ್ ತುಂಬಾ ಇದೆ, ಅದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಧನ್ಯವಾದಗಳು.